ಬೆಳೀತಾ ಇರೋ ಚಂದ್ರನ್ ನೋಡಿ ಭಯ ಆಗ್ತಿದ್ಯಾ? ಚಂದ್ರನ್ ಬೆಳವಣಿಗೆನ ತಡೆಯೋದಕ್ಕೆ ನನ್ನಿಂದಾನು ಸಾಧ್ಯ ಇಲ್ಲ, ನಿನ್ನಿಂದಾನು ಸಾಧ್ಯ ಇಲ್ಲ. ಆದ್ರೆ ನಿನಗೆ ಒಪ್ಸಿರೋ ಕೆಲಸ ಮಾಡೋದಕ್ಕೆ ನಿನಗೆ ಸಾಧ್ಯ ಇದೆ. ಅದು ಮಾಡಿದ್ರೆ ಶ್ರೀಕಾಂತನ್ ಪ್ರಾಣನ ಉಳಿಸ್ಬೋದು. ಅಮ್ಮೋರೆ, ನೀವು ಹೇಳಿದ ಕೆಲಸನ ಮಾಡೋಕ್ಕೆ ನಾನು ಸಿದ್ಧವಾಗಿ ಇವ್ನಿ. ಆದ್ರೆ ಚಿಕ್ಕ ಯಜಮಾನ್ರು ನನಗೆ ಹತ್ರನೇ ಆಗ್ತಿಲ್ಲ ಅಮ್ಮೋರೆ. ನಾನು ಎಷ್ಟೇ ಪ್ರಯತ್ನ ಪಟ್ರು ನನ್ಗೆ ಯಾಕೆ ಪ್ರೀತಿನೇ ಮೂಡ್ತಿಲ್ಲ. ಹಾಗಂತ ನೀನು ತಪ್ಪು ತಿಳ್ಕೊಂಡಿದ್ಯಾ ಮಲ್ಲಿ? ನನ್ನ ಮಗನ ಮನಸ್ಸಲ್ಲಿ ಏನಿದೆ ಅನ್ನೋದು ನನ್ಗಿಂತ ಚೆನ್ನಾಗಿ ಬೇರೆ ಯಾರಿಗೆ ತಿಳಿಯಕ್ಕೆ ಸಾಧ್ಯ ಹೇಳು? ಅವನಿಗೆ ನಿನ್ನ ಮೇಲೆ ಪ್ರೀತಿ ಬೆಳೀತಾ ಇದೆ. ಈ ನಡುವೆ ಅವನ ನಡವಳಿಕೆಯಲ್ಲಿ ಆಗ್ತಿರೋ ವ್ಯತ್ಯಾಸನ ನಾ ದೂರದಿಂದಾನೇ ಗಮನಿಸ್ತಾ ಇದ್ದೀನಿ. ಮುಂಚಿನ ಥರ ಅವನು ನಿನ್ನ ಮೇಲೆ ಸಿಡುಕ್ತಾ ಇಲ್ಲ. ನೀನೊಂದು ಸ್ವಲ್ಪ ಹೊತ್ತು ಕಾಣಿಸ್ದೇ ಇದ್ರೂ ಅವನ ಕಣ್ಣು ನಿನ್ನನ್ನೇ ಹುಡುಕ್ತಾ ಇರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಈಗ ಶ್ರೀಕಾಂತಂಗೆ ನಿನ್ನ ಮೇಲೆ ಮನಸ್ಸು ಬಂದಿರೋದ್ರಿಂದ ಈಗ ನೀನು ಆ ಕೆಲಸದ ಕಡೆ ಗಮನ ಕೊಡು. ಹೋಗು, ಶ್ರೀಕಾಂತ ನಿನಗೋಸ್ಕರ ಕಾಯ್ತಾ ಇರ್ತಾನೆ. ಅಮ್ಮೋರೆ, ನೀವೇನು ಹೇಳ್ತಿದ್ದೀರಾ? ಚಿಕ್ಕ ಯಜಮಾನ್ರು ನನಗೋಸ್ಕರ ಕಾಯ್ತಿರ್ತಾರ? ಮಲ್ಲಿ, ನಾನು ಅವನ ತಾಯಿ, ನನಗೆ ಚೆನ್ನಾಗಿ ಗೊತ್ತಿದೆ. ಬೇಕಾದರೆ ನೀನೇ ಹೋಗಿ ನೋಡು. ನೀ ಬರೋ ತನಕ ಅವನು ಮಲಗೋದಿಲ್ಲ. ಅವನು ನಿನಗೋಸ್ಕರ ಕಾಯ್ತಿರ್ತಾನೆ. ಅದು ಗಾಯ ಆಗಿರ್ಲಿಲ್ಲ, ನೀವೇ ಗಾಯ ಆಗೋ ಮಾಡಿದ್ದು. ಸೋಲಿಗೆ ಎದುರ್ಕೊಂಡು ಈ ರೀತಿ ಮೋಸಾಟ ಆಡ್ತೀಯಾರ ಚಿಕ್ಕ ಯಜಮಾನ್ರೆ. ಆಡಕ್ ಬರೋರು ನ್ಯಾಯವಾಗಿ ಆಡ್ಬೇಕಾಗಿತ್ತು. ಆಡಕ್ ಬರ್ದೋದ್ರೆ ಈ ತರ ಎಲ್ಲ ಮೋಸಾಟ ಆಡಬಾರ್ದು. ಚಿಕ್ಕ ಯಜಮಾನ್ರೆ, ಒಂದ್ ಸ್ವಲ್ಪ ದೂರನೇ ಇರೋದು. ಚಿಕ್ಕ ಯಜಮಾನ್ರೆ, ನೀವು ಮುಟ್ಬೋದು. ಚಿಕ್ಕ ಯಜಮಾನ್ರೆ, ಟ್ರ್ಯಾಕ್ಟರ್ ನಮ್ದೇ ಆಗುತ್ತೆ. ಒಂದ್ ಸ್ವಲ್ಪ ಆ ಗೆರೆ ಮುಟ್ಬಿಡಿ ಚಿಕ್ಕ ಯಜಮಾನ್ರೆ. ಹೆಜ್ಜೆ ಹೆಜ್ಜೆಗೂ ಹಂತ ಹಂತವಾಗಿ ಅವಳ ಕೈ ಬೆಳೀತಾನೇ ಇದೆ. ಒಂದು ಕಡೆಯಿಂದ ನನ್ನ ಮರ್ಯಾದೆ ಕಳೀತಾ ಇದ್ದಾಳೆ. 3 ಕಾಸಿನ ದಾಸಿ ಅವಳನ್ನ ಎಲ್ಲಿ ಇಡಬೇಕು ಅಂತ ನಮ್ಮ ಅಪ್ಪಂಗೆ ಗೊತ್ತಿಲ್ಲ. ತಲೆ ಮೇಲೆ ಹೊತ್ಕೊಂಡು ಕುಣಿತಾ ಇದ್ದಾರೆ. ನಮ್ಮಪ್ಪನ ತಲೆ ಕೆಡಿಸ್ಬಿಟ್ಟಿದ್ದಾಳ ಆ ದಾಸಿ. ತುಂಬಿದ ಮನೇಲಿ ಆಗ ಮಾಡಕ್ಕೆ ಹೇಗೆ ಸಾಧ್ಯ ಜಗೆ? ಸಾಧ್ಯ ನಮ್ಮಪ್ಪಂಗೆ ಸಾಧ್ಯ. ಅವ್ರಿಗೆ ಯಾರು ಎದುರು ಮಾತಾಡಂಗಿಲ್ಲ. ಎದುರು ಮಾತಾಡಿದ್ರೆ ಮನೆ ಬಿಟ್ಟು ಹೊರಗೋಗು ಅಂತ. ಅಷ್ಟೆಲ್ಲ ಆಸ್ತಿ ಬಿಟ್ಟು ಹೇಗೆ ಹೊರಗೆ ಬರೋಕ್ಕಾಗತ್ತೆ? ನಮ್ಮಪ್ಪನ ತಲೆ ಕೆಡಿಸಿರ್ಲಿ. ಆಮೇಲೆ ನಮ್ಮಮ್ಮನ ಹೊಲಿಸ್ಕೊಂಡು ಈಗ ನನ್ನ ತಮ್ಮನ ಬುಟ್ಟಿಗೆ ಹಾಕೊಳಕ್ಕೆ ಹೋಗ್ತಾ ಇದ್ದಾನೆ. ಏನವಳು ಕುಲ್ಕಾಟ, ಏನವಳು ಒಯ್ಯಾರ.
ಬೆಳಗ್ಗೆ ಸೂರ್ಯ ಹುಟ್ಟೋಕ್ ಮುಂಚೆ ಇಬ್ರು ಹೊಲಕ್ಕೆ ಓಡೋಗ್ಬಿಡ್ತಾರೆ. ಅಲ್ಲ ಅದೇನೇನು ಆಟಗಳು ಆಡ್ತಾರೋ ಯಾರಿಗೂ. ರಾತ್ರಿ ಮನೆಗೆ ಬರ್ತಿದ್ದಂಗೆ ಕೋಣೆ ಸೇರ್ಕೊಂಡ್ಬಿಡ್ತಾರೆ. ಥೂ 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 ಥೂ. ಏನು ಮಾಡ್ಲಿ ನಾನು? ಅವರಿಬ್ರು ದೂರ ಆಗಕ್ಕೆ ಏನ್ ಮಾಡ್ಲಿ? ಗುರು, ಒಂದು ಉಪಾಯ ಹೇಳ್ತೀನಿ. ಆ ರೀತಿ ಮಾಡಿದ್ರೆ ಎಲ್ಲ ಸರಿಯೋಗುತ್ತೆ ಗುರು. ಹೇಳು, ಬೇಗ ಹೇಳು. ಅವರಿಬ್ರು ದೂರ ಆಗ್ಬೇಕಂದ್ರೆ ನಾನು ಏನು ಮಾಡಬೇಕು ಹೇಳು. ನೀವು ಹೇಳಿದಾಗ ನಾನು ಕೇಳ್ತೀನಿ. ಜಗಿ, ಬೆಂಗಳೂರಲ್ಲಿ ನನ್ನ ಪರಿಚಯಿಸ್ರೊಬ್ರು ಫ್ಯಾಕ್ಟ್ರಿ ಮಾಡೋಕ್ಕೆ ಜಾಗ ಹುಡ್ಕೊ ಅಂತ ಹೇಳೋರೆ. ಹಂಗಾದ್ರೆ ನಿನ್ನ ತಮ್ಮನ ಜಾಗ ಮಾಡಿಸ್ಬಿಡ್ಗುರು. ಆಗ ಅವ್ರಿಬ್ರು ಜೊತೆಲಿ ಇರೋಕ್ಕಾಗಲ್ಲ, ಅವಾಗ ಬೇರೆ ಬೇರೆ ಆಗೋಯ್ತಾರೆ. ಹೌದು, ಆ ಜಾಗನ ಮಾರಿಸಿದ್ರೆ ಅವರಿಬ್ರು ಜೊತೆಲಿರೋಕ್ಕಾಗಲ್ಲ, ಬೇರೆ ಹಾಗೆ ಆಗ್ತಾರೆ. ಹಾಗೆ ಮಾಡ್ತೀನಿ. ಆ ಜಾಗನ ಮಾರಿಸ್ತೀನಿ, ಮಾರೋ ಹಾಗೆ ಮಾಡ್ತೀನಿ. ಹುಷಾರಿಲ್ವಾ? ಯಾಕಿನ್ನೂ ಮಲಗಿಲ್ಲ? ನೀವಿನ್ನೂ ಮಲಗಿಲ್ವಲ್ಲ? ನಾನು ನಿನಗೇನಾಯ್ತು ಅಂತ ಯೋಚಿಸ್ತಾ ನಿನಗೋಸ್ಕರ ಕಾಯ್ತಾ ಇದ್ದೆ. ನೀನು ಹುಷಾರಾಗಿದೆಯಾ ತಾನೆ? ಊಟ ಅವನಿಗೆ ನಿನ್ನ ಮೇಲೆ ಪ್ರೀತಿ ಬೆಳೀತಾ ಇದೆ. ಮುಂಚಿನ ಥರ ಅವನು ನಿನ್ನ ಮೇಲೆ ಸಿಡುಕ್ತಾ ಇಲ್ಲ. ನೀನೊಂದು ಸ್ವಲ್ಪ ಹೊತ್ತು ಕಾಣಿಸ್ದೇ ಇದ್ರೂ ಅವನ ಕಣ್ಣು ನಿನ್ನನ್ನೇ ಹುಡುಕ್ತಾ ಇರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಬೇಕಾದರೆ ನೀನೇ ಹೋಗಿ ನೋಡು. ನೀ ಬರೋ ತನಕ ಅವನು ಮಲಗೋದಿಲ್ಲ. ಅವನು ನಿನಗೋಸ್ಕರ ಕಾಯ್ತಿರ್ತಾನೆ.
ಇದಕ್ಕೆ ಸ್ವಲ್ಪ ಹಾಕಿ. ಸಾಕು. ಹೋಗೋಣ. ಚಿಕ್ಕ ಯಜಮಾನ್ರೆ, ಹಂಗಲ್ಲ, ಹಿಂಗಾಕಿ. ಈಗ ಹಾ, ಹಾಗೆ ಎಲ್ಲ ಕಡೆ ಹಾಕಿ. ಇಲ್ಲಿ ನೋಡಿ, ಹೀಗೆ. ದೂರನೂ ಹಾಕ್ಬೇಕಾ? ಹಾ, ಆ ಕಡೆನೂ ಹಾಕಿ. ಬೆಳಬೆಳದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ ಒಂದೊಂದು ಬೆವರ ಹನಿ ಮುತ್ತಾಯ್ತದೋ, ಒಂದೊಂದು ಬೆವರ ಹನಿ ಮುತ್ತಾಯ್ತದೋ. ಮಲ್ಲಿ, ತುಂಬ ಚೆನ್ನಾಗಿ ಹಾಡ್ತೀಯ ನೀನು. ನನಗೆ ಗೊತ್ತೇ ಇರಲಿಲ್ಲ. ಚಿಕ್ಕ ಯಜಮಾನ್ರೆ, ನಮ್ಮಪ್ಪ ಹೊಲದಲ್ಲಿ ಕೆಲಸ ಮಾಡಿದಾಗ ಎಷ್ಟೊಂದು ಹಾಡುಗಳು ಆಡ್ತಿದ್ರು, ಅದ್ರಾಗಿದು ಒಂದು. ಹಾಡು ಚೆನ್ನಾಗಿದೆ, ನೀನು ಹಾಡಿದ್ದು ತುಂಬ ಚೆನ್ನಾಗಿದೆ. ಚಿಕ್ಕ ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ಏನಾಯ್ತು ಚಿಕ್ಕ ಯಜಮಾನ್ರೆ? ನೋಡ್ಕೊಂಡು ನಡೆಯೋದಲ್ವಾ? ಏನಾಗಿಲ್ಲ, ತುಂಬ ನೋವಾಗ್ತಿದ್ಯಾ? ಸ್ವಲ್ಪ ಅಷ್ಟೇ. ಹೋಗ್ಲಿ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ಬನ್ನಿ. ಊಟ ಮಾಡಿಕೊಂಡು ಆಮೇಲೆ ಕೆಲಸ ಶುರು ಮಾಡಿವ್ರಂತೆ, ಬನ್ನಿ. ಅಷ್ಟೇನು ನೋವಿಲ್ಲ, ಸ್ವಲ್ಪ ಅಷ್ಟೇ. ಮೆಲ್ಲಿಗೆ ಬನ್ನಿ.
ಕೈ ತೊಳ್ಕೊಳ್ಳಿ. ಸಾಕು ಸಾಕು. ಮಲ್ಲಿ, ನಿನ್ಗೆ ಹೊಲದಲ್ಲಿ ಕೆಲಸ ಮಾಡಿ ತುಂಬ ಅಭ್ಯಾಸ ಇರಬೇಕಲ್ಲ? ಹ್ಞೂ ಚಿಕ್ಕ ಯಜಮಾನ್ರೆ, ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಅಪ್ಪ ಅಮ್ಮನ ಜೊತೆ ದುಡಿತಿದ್ದೆ. ಮಲ್ಲಿ, ಏನು ಯೋಚನೆ ಮಾಡ್ತಿದ್ಯಾ? ಹೀಗೆ ಹಳೇದ್ನೆಲ್ಲ ಜ್ಞಾಪಕಕ್ಕೆ ಬರ್ತಿತ್ತು. ಚಿಕ್ಕ ಯಜಮಾನ್ರೆ, ನಮ್ಮಪ್ಪಂಗೆ ಏನಾರ ಗಂಡು ಮಗ ಇದ್ದು ಅವನೆಷ್ಟು ಕೆಲಸ ಮಾಡ್ಕೊಡ್ತಿದ್ನೋ ಅಷ್ಟು ಕೆಲಸ ನಾನು ನಮ್ಮಪ್ಪಂಗೆ ಮಾಡ್ಕೊಡ್ತಿದ್ದೆ. ಅದಕ್ಕೆ ನಮ್ಮಪ್ಪ ಎಲ್ಲರ ಹತ್ರನೂ ನಮ್ಮಲ್ಲಿ ಹಿರಿಮಗಳಲ್ಲ ಹಿರಿಮಗ ಅಂತ ಹೇಳ್ತಿದ್ರು. ನಾವು ಹೀಗೆ ಬೆಳಗ್ಗೆಯಿಂದ ಸಂಜೆ ತನಕ ದುಡಿತಿದ್ವಿ. ಹೀಗೆ ದುಡಿತಾ ನಮ್ಮ ಕಷ್ಟಗಳನ್ನೆಲ್ಲ ಹಂಚ್ಕೊಂಡ್ರೆ ಪ್ರೀತಿ ಬೆಳೆಯುತ್ತೆ. ನಾವು ಸಂತೋಷವಾಗಿರ್ಬೇಕಾದ್ರೆ ಎಲ್ಲರೂ ನಮ್ಮ ಜೊತೆಗೆ ಇರ್ತಾರೆ. ಅದೇ ಕಷ್ಟ ಬಂದಾಗ ನಮ್ಮ ಜೊತೆ ಇರೋರು ನಮ್ಮವರಷ್ಟೇ. ನೀವೇನಂತೀರಿ ಚಿಕ್ಕ ಯಜಮಾನ್ರೆ? ಪ್ಲೀಸ್ ಶ್ರೀ, ನನ್ನನ್ನು ಕ್ಷಮಿಸ್ಬಿಡು. ಸುಖವಾಗಿ ನೆಮ್ಮದಿಯಾಗಿರೋ ಜೀವನನ ಬಿಟ್ಟು ನಿನ್ನ ಸ್ವತಂತ್ರ ಜೀವನಕ್ಕೆ ನಾನು ಬರಲ್ಲ. ಅಂತ ಜೀವನ ನನಗೆ ಬೇಕಾಗೂ ಇಲ್ಲ. ಚಿಕ್ಕ ಯಜಮಾನ್ರೆ, ಊಟ ಮಾಡಿ. ಸ್ವಲ್ಪ.